ಧರ್ಮಸ್ಥಳದ ಮಂಜುನಾಥಸ್ವಾಮಿಗೆ ಕೆಟ್ಟ ಹೆಸರು ತರುವಂತಹ ಹುನ್ನಾರ ನಡೀತಿದೆ. ಅದೇ ರೀತಿ ಕೂಡ ವೀರೇಂದ್ರ ಹೆಗಡೆ ಅವರ ಹೆಸರು ಕೂಡ ಒಂದಷ್ಟು ದುರ್ಬಳಕೆ ಆಗ್ತಿದೆ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದಲ್ಲಿ ಇವತ್ತು ರಾಜ್ಯಾದ್ಯಂತ ಹೋರಾಟ ಕೂಡ ಪ್ರಾರಂಭ ಆಗಿದೆ. ಧರ್ಮಸ್ಥಳದ ಪರ ನಾವಿದ್ದೇವೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸಂಘಟನೆಗಳು ಕೂಡ ಧ್ವನಿ ಎತ್ತಿವೆ. ಅದರ ಜೊತೆ ಬಿಜೆಪಿ ನಿಯೋಗ ಆಗಿರ್ಬೋದು, ಹಿಂದೂ ಸಂಘಟನೆಗಳಾಗಿರ್ಬೋದು, ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಧರ್ಮಸ್ಥಳ ಚಲೋ, ಧರ್ಮಸ್ಥಳ ಪರ ನಾವಿದ್ದೇವೆ ಅಂತ ಕೂಡ ಅಭಿಯಾನವನ್ನು ಕೂಡ ಪ್ರಾರಂಭ ಮಾಡಿದರೆ. ಅದೇ ರೀತಿಯಲ್ಲೂ ಕೂಡ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಲಕ್ಷಾಂತರ ಜನ ಭಕ್ತಾದಿಗಳು ಕೂಡ ಧರ್ಮಸ್ಥಳಕ್ಕೆ ಬರುವುದು ಸಹಜ. ಬಂದಂತಹ ಭಕ್ತರು ಕೂಡ ಸಾಕಷ್ಟು ಅರಿಕೆಯನ್ನು ಹೊತ್ಕೋತಾರೆ. ಇಲ್ಲಿ ಏನಾದ್ರು ಹಾಣೆ ಪ್ರಮಾಣವನ್ನ ಮಾಡಿದ್ರೆ, ಇಲ್ಲಿ ಏನಾದ್ರು ಅರಿಕೆಯನ್ನು ಕಟ್ಕೊಂಡ್ರೆ ಅದು 100% ನಿಜ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿನ ಒಂದು ಭಾವನೆ. ಆದ್ರೆ ಈ ರೀತಿಯಂತ ಭಾವನೆಗಳಿಗೆ ಇಂದು ಧಾರ್ಮಿಕ ಮನೋಭಾವನೆಗೆ ಧಕ್ಕೆ ತರುವಂತಹ ಕೆಲಸವನ್ನ ನಿರಂತರವಾಗಿ ನಡೀತಿದೆ. ಹೀಗಾಗಿ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರೋದು ನಾವು ಒಪ್ಪೋದಿಲ್ಲ, ಧರ್ಮದ ಪರ ನಾವಿದ್ದೇವೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸಂಘಟನೆಗಳು ಧ್ವನಿ ಎತ್ತಿ ಬೇಗೂರಿನಿಂದ ಬೆಂಗಳೂರಿಂದನೂ ಕೂಡ ಒಂದಷ್ಟು ಜನ ಜಾಥಾವನ್ನು ಹಮ್ಮಿಕೊಂಡು ಧರ್ಮಸ್ಥಳಕ್ಕೆ ಬಂದಿದ್ದಾರೆ. ಅವರು ಕೂಡ ಮಾತಾಡ್ತೇನೆ ಧರ್ಮಸ್ಥಳದ ಬಗ್ಗೆ ಅವ್ರು ಏನ್ ಹೇಳ್ತಾರೆ ಅಂತ. ಸರ್, ತಾವು ಕೂಡ ಧರ್ಮಸ್ಥಳದ ಪರ ನಾವಿದ್ದೀವಿ ಅಂತ ಬಂದಿರಿ, ಏನ್ ಹೇಳಕ್ ಇಷ್ಟಪಡ್ತೀರಾ? ಮೊದಲನೇದಾಗಿ ನಮಸ್ಕಾರ. ಎಲ್ಲೋ ಒಂದ್ಸಾರಿ ನಮಗೆ ಒಂದು ನಾಚಿಕೆ ಆಗ್ತಾ ಇದೆ ಅನ್ಸುತ್ತೆ. ನಾವು ಇಷ್ಟ ದಿನ ಏನೋ ಮಲಗಿದ್ವಾ ಈ ಒಂದು ದೇಶದಲ್ಲಿ ಅಂತ ಕಾಣ್ತದೆ. ಯಾಕಂದ್ರೆ ಯಾರೋ ಒಬ್ಬ ಮುಟ್ಟಾಳ ಈ ದೇವಸ್ಥಾನ ಜಾಗದಲ್ಲಿ ಆತನಿಗೆ ಬೈಬಾರ್ದು. ಆದ್ರೂ ಆ ಮುಟ್ಟಾಳನಿಗೆ ಹೇಳ್ತಾ ಇದ್ದೀನಿ, ಸಮೀರ್ ಸಾಕಯ್ಯ ನಿಂದು, ನೋಡಯ್ಯ ನಿನಗೂ ವಯಸ್ಸಾಗಿದೆ, ಮದುವೆ ಆಗು, ಮಕ್ಕಳು ಮಾಡ್ಕೋ, ಆರಾಮಾಗಿ ದೇಶಕ್ಕೆ ಒಳ್ಳೇದಾಗ ಕೆಲಸ ಮಾಡು ಅಂತ ಕೇಳ್ಕೊಂತೀನಿ. ಯಾಕಂದ್ರೆ ಯಾಕ್ರಿ ಬರೀ ಹಿಂದೂಗಳೇನೋ ನಿಮ್ಗೆ ಸಿಗೋದು ಟಾರ್ಗೆಟ್? ಅದು ನಮ್ಮ ಹಿಂದೂ ದೇವಸ್ಥಾನಗಳ ಟಾರ್ಗೆಟಾ? ಬಿಡಿ, ಅಲ್ಲಿಗೆ ಬಿಡಿ, ಸಾಕಿನ್ನ. ನಿಮ್ಗೇನಾದ್ರೂ ಕಾನೂನು ಮೇಲೆ ನಮ್ಮ ಅಂಬೇಡ್ಕರ್ ಅವರ ಬರೆದಂತ ಸಂವಿಧಾನ ಮೇಲೆ ನಿಮ್ಗೆ ನಂಬಿಕೆ ಇದ್ರೆ ಆ ಕಾನೂನು ಹೇಗೆ ಗೊತ್ತಾಗುತ್ತೋ ನಾವೆಲ್ಲ ರೆಡಿ ಇದೀವಿ ಅದಕ್ಕೆ ಒಪ್ಕೊಳ್ಳೋದಕ್ಕೆ. ಯಾರೇ ತಪ್ಪಿಸ್ರಾಗ್ಲಿ, ನಾವೇನು ಸೌಜನ್ಯ ಅವ್ರ ವಿರುದ್ಧ ಅಲ್ಲ. ಸೌಜನ್ಯ ನಮ್ಮ ಹೆಣ್ಮಗಳು, ಅವ್ರಿಗೆ ಅನ್ಯಾಯ ಆಗಿದೆ, ಅವ್ರ ಕುಟುಂಬಕ್ಕೆ ಅನ್ಯಾಯ ಆಗಿದೆ, ಅದು ಪರವಾಗಿ ನಾವು ಈಗಲೂ ನಿಲ್ತೀವಿ, ಮುಂದಕ್ಕೂ ನಿಲ್ತೀವಿ. ಕಾನೂನು ಏನ್ ಬರುತ್ತೋ ಅದಕ್ಕೆ ನಾವು ಬದ್ಧವಾಗಿರ್ತೇವೆ. ತಾವು ಹಾಗೆ ಇರ್ಬೋದಾಗಿತ್ತಲ್ಲ. ನಿನ್ಗೇನ ದುಡ್ಡು ಗಿಡ್ಡು ಬೇಕಾದ್ರೆ ಹೇಳು. ನಾವು ಹಲವಾರು ನಮ್ಮ ದೇವಸ್ಥಾನಗಳಲ್ಲಿ ದಿನ ನಾವು ದೇವಸ್ಥಾನಕ್ಕೆ ಕಾಣಿಕೆ ರೂಪ ಹಾಕ್ತೀವಿ. ಮತ್ತೆ ಹೊರಗಡೆ ಬಂದಾಗ ಭಿಕ್ಷುಕರಿಗೂ ಸ್ವಲ್ಪ ಅಷ್ಟು ದುಡ್ಡು ಹಾಕ್ತಿವಿ. ಬೇಕಾದ್ರೆ ನಿನಗೂ ಒಂದಷ್ಟು ಕಲೆಕ್ಟ್ ಮಾಡ್ಬಿಟ್ಟು ನಿನ್ನ ಮನೆಗೆ ನಿನ್ನ ಅಕೌಂಟ್ ಕಳ್ಸೋ ಕೆಲಸ ನಾವು ಮಾಡ್ತೀವಿ. ನಮ್ಮ ಧರ್ಮದ ಮೇಲೆ ಬರಬೇಡ. ಅಂದ್ರೆ ನಾವೇನೀಗ ಸುಮ್ಮನೆ ಸೈಲೆಂಟ್ ಆಗಿ ಹೇಳ್ತಾ ಇದೀವಿ ಅನ್ನೋದನ್ನ ಅರ್ಥ ಮಾಡ್ಕೊಳಕ್ ಹೋಗಬೇಡ. ಈ ದೇಹ ನಿನಗೆ ಮುಂದಕ್ಕೆ ಮಾರಿ ಹಬ್ಬ ನಾವು ಕೊಡೋದಿಲ್ಲ. ಧರ್ಮಸ್ಥಳ ಅಂದ್ರೆ ನಮ್ಮ ಅಪ್ಪಣ್ಣ, ಮತ್ತೆ ಧರ್ಮಸ್ಥಳ ಅಂದ್ರೆ ಇಲ್ಲೊಂದು ಆಣೆ ಪ್ರಮಾಣಗಳು ನಡೆಯುತ್ತೆ. ಇಡೀ ದೇಶದಲ್ಲಿ ಪ್ರಪಂಚ ಎಲ್ಲರೂ ಬಂದಿಲ್ಲಿ ಆಣೆ ಪ್ರಮಾಣಗಳು ಮಾಡ್ತಾರೆ. ನಾನು ತಪ್ಪು ಮಾಡಿಲ್ಲ, ಕ್ಷಮೆ ಇದೆ ಅಂತ. ನೀನು ಎಲ್ಲೋ ಒಂದು ಮನ್ಸಲ್ಲಿ ಅನ್ಕೊಂತಿದ್ಯಾ, ನಿನಗೆ ಭಯ ಹುಟ್ಟಿದೆ ಗೊತ್ತಿದೆ ನಮ್ಗೆ. ನೀನು ಎಲ್ಲೋ ಕಳ್ತಾನ ಬಂದು ಯಾವ್ದೋ ಮುಸುಕುದಾರಿ ಹಾಕೊಂಡು ಬಂದು ಈ ದೇವಸ್ಥಾನದಲ್ಲಿ ಅದಕ್ಕೆ ಒಪ್ಸ್ಬಿಟ್ಟು ನಾನು ತಪ್ಪಾಗಿದೆ ಅಂತ ಕೇಳ್ಕೊಂತ ಇದೆಯಾ ಅನ್ಸುತ್ತೆ ನನಗೇನು ಗೊತ್ತಿರೋ ಹಾಗೇನೆ. ಯಾಕಂದ್ರೆ ನಿನ್ಗೂ ಜೀವದ ಭಯ ಇದೆ. ನಾವೇನ್ ನಿನ್ಗೇನು ಗಡಪಾರಿ ಗನ್ನು ಗಿನ್ನು ಚಾಕು ಇಟ್ಕೊಂಡು ನಿನ್ಗೆ ಹೊಡೆಯೋದಿಲ್ಲ. ದೇವರೇ ನಿನ್ಗೆ ಶಿಕ್ಷೆ ಕೊಡ್ತಾರೆ. ಅದನ್ನ ವಿಶೇಷವಾಗಿ ನಾನು ನಮ್ಮ ಸರ್ಕಾರಕ್ಕೆ ಕೇಳ್ತಾ ಇದ್ದೀನಿ. ಹಾಗಾದ್ರೆ ನಾನು ನಾಳೆ ಕೇಳ್ತೀನಪ್ಪ ನಿಮ್ಗೆ, ಏನು ವಿಧಾನಸೌಧ ಒಳಗಡೆ ನಾನು ಒಂದು ಹೆಣ ಊತ ಹಾಕಿದ್ದೀನಿ, ಅದು ತನಿಖೆ ಮಾಡ್ಲಿಕ್ಕೆ ನೀವು ರೆಡಿನಾ? ಯಾಕಂದ್ರೆ ಯಾರೋ ಒಬ್ಬ ಮುಟ್ಟಾಳ ಬಂದ್ಬಿಟ್ಟು ಇಲ್ಲಿ ನಾನು ಊತ ಹಾಕಿದ್ದೀನಿ ಅಂದ್ಬಿಟ್ಟು ನಿಮ್ಮನ್ನು ಕೇಳ್ತಿದ್ರೆ ಅಂದ್ರೆ ನೀವು ನಾವು ಕಟ್ಟಂತ ಟ್ಯಾಕ್ಸ್ ದುಡ್ಡನ್ನ ಇವತ್ತು ಖರ್ಚು ಮಾಡ್ತಾ ಇದೀರಲ್ವಾ, ಇದು ಸರಿನಾ? ಹಾಗಾದ್ರೆ ಯಾರು ದುಡ್ಡು ಅದಾಗಾದ್ರೆ ಕೊಡಿ ನೀವು. ಪಾಪ ಒಳ್ಳೊಳ್ಳೆ ಯೋಜನೆಗಳು ಕೊಡ್ತಾ ಇದ್ದೀರಾ, ಆದ್ರೆ ಇದನ್ನು ಒಂದು ಯೋಜನೆ ಅಂತ ನೀವು ಮಾಡ್ಕೊಂಡ್ಬಿಟ್ಟಿದ್ದೀರಾ. ದಯವಿಟ್ಟು ಬೇಡ. ಮುಂದಿನ ದಿನಗಳಲ್ಲಿ ಈ ಹೋರಾಟ ನಿಲ್ಲೋದಿಲ್ಲ. ಏನ್ ಇವತ್ತು ನಾವು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಎಂ ಕೃಷ್ಣಪ್ಪ ನಾಯಕತ್ವದಲ್ಲಿ ಈ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಸಣ್ಣ ಅರಿವು ಆಗಿದೆ. ಮುಂದಿನ ದಿನ ದೊಡ್ಡ ಸುನಾಮಿ ಆಗಲಿಕ್ಕೆ ಬಿಡಬೇಡಿ. ದಯವಿಟ್ಟು ನಮ್ಮ ಧಾರ್ಮಿಕ ಕೇಂದ್ರಗಳ ಕಡೆ ಗಮನ ಹರಿಸೋದು ಬಿಟ್ಟು ನಿಮ್ ಧಾರ್ಮಿಕ ಕೇಂದ್ರಗಳು ನೀವು ಮುಂದುವರಿಸಿಕೊಡಿ. ನಾವು ಬೇಡನಲ್ಲ, ಜಾತ್ಯತೀತ ರಾಷ್ಟ್ರ, ಎಲ್ಲರೂ ಒಟ್ಟಿಗೆ ನಾವು ಜೀವನ ಮಾಡೋಣ ಅಂತ ಕೇಳ್ಕೊಂತೀನಿ. ನಮಸ್ಕಾರ. ಓಕೆ, ಧರ್ಮಸ್ಥಳದಲ್ಲಿ ನಡೀತಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಪರವಾಗಿ ನಾವಿದ್ದೇವೆ, ಧರ್ಮೋ ರಕ್ಷಿತ ಧರ್ಮಕ್ಕಾಗಿ ಧರ್ಮಸ್ಥಳಕ್ಕಾಗಿ ನಮ್ಮ ನಡೆ ಅಂತ ಹೇಳ್ಬಿಟ್ಟು ಬೆಂಗಳೂರಿನಿಂದ ಧರ್ಮಸ್ಥಳದವರೆಗೂ ಕೂಡ ಜಾಥಾವನ್ನು ಕೂಡ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಹೀಗಾಗಿ ಧರ್ಮಸ್ಥಳದ ಪರವಾಗಿ ನಾವಿದ್ದೇವೆ ಅಂತ ಹೇಳ್ಬಿಟ್ಟು ದೊಡ್ಡ ಮಟ್ಟದ ಅಭಿಯಾನ ಕೂಡ ಶುರುವಾಗಿದೆ. ಲಕ್ಷಾಂತರ ಭಕ್ತರು ಕೂಡ ಬರ್ತಿದ್ದಾರೆ. ಹೀಗಾಗಿ ಯಾವ ಭಕ್ತರು ಕೂಡ ಹೆದರುವಂತ ಅವಶ್ಯಕತೆ ಇಲ್ಲ. ಹಿಂದೂಗಳೆಲ್ಲರೂ ಕೂಡ ಒಂದಾಗೋಣ ಅನ್ನೋದು ಇದರ ಮಾತಾಗಿದೆ. ಕ್ಯಾಮರಾಮನ್ ಜಯಂತ್ ಜೊತೆ ಮಲನಳ್ಳಿ ಸ್ಟಾರ್, ಪವರ್ ಟಿವಿ, ಧರ್ಮಸ್ಥಳ.